irrespective of party, ಎಲ್ಲರೂ ಕೂಡ ಮಾಧ್ಯಮದವರಿಂದ ಹಿಡಿದು ನೀವಿಂದ ಹಿಡಿದು ಅಪೋಸಿಟ್ ಪಾರ್ಟಿಯವರು ಎಲ್ಲರೂ ಕೂಡ ಅವರ ಮೆಚ್ಚುಗೆಯನ್ನ ಯಾವ ವ್ಯಕ್ತಪಡಿಸಿದ್ದಾರೆ ಅಂತ ಗೊತ್ತಿದೆ. ಹೊರಗಡೆ ಮಾತಾಡಬೇಕು ಮಾತಾಡ್ಕೊಡ್ತಾರೆ, ಬಟ್ ಆಲ್ ಆರ್ ಹ್ಯಾಪಿ. BJP friends are also happy. Opposing that if you tell me. I don't want to tell. ಅವ್ರಿಗೂ ನನ್ನ ಬಯಷ್ಟು ಒಂದು ಅವಕಾಶ ಕೊಡ್ಬೇಕಲ್ಲ, ಇಲ್ಲ ನೀವೇನು ಬರೆಯಲ್ವಲ್ಲ. ಆಚೆ ಬರೀ ವಿರುದ್ಧವಾಗಿ ಮಾತಾಡೋದು ಬೇಡ, ಅಖಂಡ ಬಿಜೆಪಿ ಇರಲಿ and you are telling that they are also. I don't want to comment on that. ನಾವು ಬೆಂಗಳೂರಿನ 5 ಮಹಾನಗರ ಪಾಲಿಕೆ ವಿಂಗಡಣೆ ಮಾಡಿದ್ದೀರಿ. ಮುಂಬರುವಂತ ಚುನಾವಣೆಯಲ್ಲಿ 5 ಮಹಾನಗರ ಪಾಲಿಕೆ ಕಾಂಗ್ರೆಸ್ ಹೊಸವಾಗತ್ತಾ ಅಥವಾ ಏನಾಗುತ್ತೆ? ನನಗೆ ನಾನು ರಾಜಕಾರಣ ದೃಷ್ಟಿ ಇಟ್ಕೊಂಡು ಇದನ್ನ ಮಾಡಿಲ್ಲ. ಯಾವ ರಾಜಕಾರಣ ದೃಷ್ಟಿ ಇಟ್ಕೊಂಡು ನಾವು ಮಾಡಿಲ್ಲ. ಹೊಸ ನಾಯಕರುಗಳನ್ನ ಬೆಳೆಸುವಂತ ಒಂದು ದೊಡ್ಡ ವಿಶೇಷವಾದಂತ ಅವಕಾಶ ಇದೆ. ಇದೇ ರಾಜೀವ್ ಗಾಂಧಿ ಅವರ ಚಿಂತನೆ. ನಾನು ಕೇಳಿದ್ದೆ ಅವರಿಗೆ 74-76 ಮೀಟಿಂಗ್ ಅಲ್ಲಿ ಕ್ರಿಯೇಟ್ ನ್ಯೂ ಲೀಡರ್ಸ್, ಪಂಚಾಯತ್ ಪಾರ್ಲಿಮೆಂಟ್ ಇಂದ ಹೊಸ ನಾಯಕರು ಬೇಕು ಅನ್ನೋದು ಅವರ ಆಸೆ ಇದೆ. ನಾಯಕರುಗಳು ಬೇಡ. ಬೆಂಗಳೂರು ನಗರದಲ್ಲೇ ಒಂದು 10 ಜನ ಇಲ್ವಾ MLA ಆಗಿರೋರು, ಕಾರ್ಪೊರೇಟರ್ ಆಗಿ MLA ಆಗಿರೋರು, ಮಂತ್ರಿ ಆಗಿರೋರೆಲ್ಲ ಇದಾರಲ್ಲ. ನಾನೊಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದವರು, ನಾನು ಇಲ್ಲಿ ಕೂತಿದ್ದ. ನನ್ಕಿನ ಉದಾಹರಣೆ ಯಾರು ಬೇಕಾಗಿದೆ? Sir, you are a party president also. About the elections, so ex-corporators from BJP will be prioritized for the tickets, ex-PS will be prioritized for the ticket, or you will? We will meet you later on this. We'll have a chat, we'll have a tea, coffee and discuss. English sir, please. English sir, please. ನೋಡಿಯಮ್ಮ, ಬೆಂಗಳೂರು ನಗರದಲ್ಲಿ ಯಾರು ವೋಟರ್ ಆಗಿರ್ತಾರೆ, ಯಾರು ಆಯ್ಕೆ ಆಗಿರ್ತಾರೆ, ಸಂಸ್ಥೆಗಳಿಂದ ಬಹುಶಃ ವೋಟ್ ಬೆಂಗಳೂರಲ್ಲಿ ದಿಸ್ ವೋಟ್ ಮೇ ಬಿ ಇನ್ ಬೆಂಗಳೂರು. ನಾನು ಅದನ್ನೆಲ್ಲ ನಾನು ಇಂಟೀರಿಯರ್ ನೋಡಕ್ಕಿಲ್ಲ. ಯಾರು ಅಲ್ಲಿಂದ ಎಲೆಕ್ಟ್ ಆಗಿರ್ತಾರೆ, ಬೆಂಗಳೂರು ನಗರದಿಂದ ವೋಟ್ ಇಟ್ಕೊಂಡಿರ್ತಾರೆ, ಅವ್ರನ್ನ ನಾವು ವಿ ಕಾಂಟ್ ಅವಾಯ್ಡ್. Whose constancy lies within or substantially within the Greater Bangalore area, who resides in the area of the Greater Bangalore Authority, shall also be the member of the Greater Bangalore Authority. I don't know. We are not going by individual. If his vote is here, he will be qualified. I have not looked at the internal issues. We look at the larger interest of it. Yes, sir. Of course, I am taking this. Of course, I am happy. It's one of the important days in my public life, political life, social life. For all, anyone of you also. You do a write up something good, if people appreciate, you also be happy in your life. We all are not permanent in this society. Some day it will come. But what you do between the death and birth is important. Today is the history of the country. Okay. Namaskar to all the friends. I don't want to answer any political questions. Let anyone speak anything. I have not answered it, including you. ಸರ್, ಇದು ಮಹಿಳಾ ಮೀಸಲಾತಿ 50%, ಇದು ಕೂಡ ಇದೆ. ಇಡೀ ದೇಶದಲ್ಲಿ ಶೇಕಡ 50% ನಮಗೆ ಅದರಿಂದ ಕನ್ನಡದ ಮಾತಾಡಾಯ್ತು, ಅದನ್ನ ನೆಕ್ಸ್ಟ್ ಮಾತಾಡೋಣ. ಜಾಸ್ತಿ ವೋಟ್ ಕಾಫಿನೂ ಜಾಸ್ತಿ ಕುಡಿಯೋದಿಲ್ಲ, ಊಟನೂ ಜಾಸ್ತಿ ಮಾಡೋಣ. ಓಕೆ. Yes, sir. Today I am very happy to
inform the entire country and the state. It is an historic day for the good governance. The dreams of Rajiv Gandhi. ನಿಮಿಷ ಸ್ವಲ್ಪ ಹೇಳ್ತೀರಾ? Today, in the history of Karnataka administrative system, very important day. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.